ಹಾಂ, ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ಈಗ ಮೊದಲನೇದಾಗಿ ಕನ್ನಡ ವ್ಯಾಕರಣದ ವಿಚಾರವನ್ನು ನಾವು ನೋಡೋಣ. ಇಲ್ಲಿ ವ್ಯಾಕರಣ ಅಂದರೆ ಏನು ಅನ್ನೋದು ಬಹಳ ಪ್ರಥಮವಾಗಿ ತಿಳ್ಕೊಳ್ಳುವಂಥ ವಿಚಾರ. ಅದರಲ್ಲಿ ವ್ಯಾಕರಣ ಅಂದರೆ ಭಾಷೆಗೆ ಸಂಸ್ಕಾರವನ್ನುಂಟು ಮಾಡುವ ನಿಯಮಾವಳಿಗೆ ವ್ಯಾಕರಣ ಎಂದು ಕರೆಯುತ್ತಾರೆ. ಭಾಷೆಗೆ ಸಂಸ್ಕಾರವನ್ನುಂಟು ಮಾಡುವ ನಿಯಮಾವಳಿಗೆ ವ್ಯಾಕರಣ ಎಂದು ಹೇಳ್ತಾರೆ. ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡುವಂಥದ್ದು ವರ್ಣಮಾಲೆಗಳು ಬಹಳ ಮುಖ್ಯ. ಈ ವರ್ಣಮಾಲೆ ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು ಇಲ್ಲಿ 49 ಅಕ್ಷರಗಳಿಂದ 49 ಅಕ್ಷರ ವರ್ಣಮಾಲೆ. ಇವು ಕನ್ನಡ ವರ್ಣಮಾಲೆ ಅಂತ ಹೇಳಿ. ಈ ಕನ್ನಡ ವರ್ಣಮಾಲೆ 49 ಅಕ್ಷರಗಳಾಗಿದ್ದರೆ ಆದಿಂದ ಳವರೆಗೆ ಇರುವಂಥ ಅಕ್ಷರಗಳು ಅಂತ ಹೇಳಿ. ಇವು ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆಯನ್ನು ಬಹಳ ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ. 3 ವಿಧಗಳಾಗಿ: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಇವು 3 ವಿಧಗಳು. ಈಗ ಮೊದಲನೇದಾಗಿ ನಾವು ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳ ಸಂಖ್ಯೆ 13 ಸ್ವರಗಳಿದೆ. ಆ 13 ಸ್ವರಗಳು ಯಾವಪ್ಪ ಅಂದರೆ ಆದಿಂದ ಔವರೆಗೆ ಇರುವಂತಹ ಅಕ್ಷರಗಳು ಅಂತ ಹೇಳುತ್ತೆ. ಇವು 13 ಸ್ವರಗಳು. ಆದಿಂದ ಔವರೆಗೆ ಇರುವಂತಹ ಅಕ್ಷರಗಳು ಅಂತ ಹೇಳುತ್ತೆ. ಅಂದರೆ ಆ, ಎ, ಉ, ರು, ಎ, ಐ, ಓ, ಔ. ನೋಡಿ, 1 2 3 4 5 11 ಅಂದರೆ 13. ಇವು 13 ಸ್ವರಗಳು ಅಂತ ಹೇಳ್ತೀವಿ. ಈ ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ಈ ಸ್ವರಗಳನ್ನು ನಾವು ಪುನಃ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ಪ್ಲುತಸ್ವರ. ಅಂದರೆ ಸ್ವರಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು, ಪ್ಲುತಸ್ವರ. ಈಗ ಮೊದಲನೇದಾಗಿ ಹ್ರಸ್ವ ಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಆ ಹ್ರಸ್ವ ಸ್ವರಗಳು ಯಾವಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಹ್ರಸ್ವ ಸ್ವರಗಳು ಆ, ಈ, ಉ, ರು, ಎ, ಓ. ಈ 6 ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಇವು ಹ್ರಸ್ವ ಸ್ವರಗಳು. ಹಾಗೆ ಈಗ ನಮಗೆ ಗೊತ್ತಾಯ್ತು ಈಗ ಹ್ರಸ್ವ ಸ್ವರ ಅಂದರೆ ಯಾವುದು ಅಂತ.
ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಆ ಹ್ರಸ್ವ ಸ್ವರಗಳ ಸಂಖ್ಯೆ 6. ಆ ಅಕ್ಷರ ಯಾವುದಂದರೆ ಅ, ಇ, ಉ, ಋ, ಎ, ಓ. ಇವು ಹ್ರಸ್ವ ಸ್ವರಗಳು. ಹಾಗೆ ಎರಡನೇದಾಗಿ ನಾವು ಇನ್ನೊಂದು ವಿಭಾಗ ನೋಡಿದರೆ ದೀರ್ಘ ಸ್ವರಗಳು. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಈ ದೀರ್ಘ ಸ್ವರಗಳು ಯಾವಪ್ಪ ಅಂದರೆ ಆ, ಈ, ಉ, ಎ, ಐ, ಓ, ಔ. ಇವು 7 ಅಕ್ಷರಗಳು. ಇವನ್ನು ನಾವು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಅಂದರೆ ಕನ್ನಡದಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ 7. ಈ 7 ಅಕ್ಷರಗಳನ್ನು ನಾವು ದೀರ್ಘ ಸ್ವರಗಳು ಅಂತೀವಿ. ಆ, ಈ, ಉ, ಎ, ಐ, ಓ, ಔ. ಇವು ದೀರ್ಘ ಸ್ವರಗಳು. ಹಾಗೆ ಪ್ಲುತ ಸ್ವರ ಅಂದರೆ 3 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಪ್ಲುತ ಸ್ವರ ಎಂದು ಕರೆಯುತ್ತೇವೆ. 3 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಪ್ಲುತ ಸ್ವರ ಎಂದು ಕರೆಯುತ್ತೇವೆ. ಪ್ಲುತ ಸ್ವರವನ್ನು ನಾವು ದೀರ್ಘ ಸ್ವರಕ್ಕೆ ಒಂದು ಪ್ಲುತ ಸ್ವರವನ್ನು ಸೇರಿಸ್ತೀವಿ. ಆ ಪ್ಲುತ ಸ್ವರದ ಸಂಕೇತ ಇಂಗ್ಲೀಷ್ ವರ್ಣಮಾಲೆಯ ಎಸ್ ಎನ್ನುವಂಥ ಸಂಕೇತ ಆಗಿರುತ್ತೆ. ಉದಾಹರಣೆಗೆ ನಾವು ಅಯ್ಯೋ ಅಂತ ಹೇಳ್ತೀವಲ್ಲ, ಅಯ್ಯೋ ಅಂದಾಗ ಇಲ್ಲೊಂದು ಎಸ್ ಸೇರಿಸಿದ್ರೆ ಇಲ್ಲಿ ಒಂದು ಪ್ಲುತ ಸ್ವರ ಇದೆ. ಇನ್ನೂ ದೀರ್ಘವಾಗಿ ಉಚ್ಚರಿಸು. ಇನ್ನೂ ಒಂದು ಎಸ್ ಇದೆ, ಇನ್ನೂ ಎಳೆದು ಉಚ್ಚರಿಸು. ಉದಾಹರಣೆಗೆ ಅಮ್ಮ, ಅಮ್ಮ. ಇದು ನಾವು ಪ್ಲುತ ಸ್ವರ ಅಂತ. ಈಗ ನಮಗೆ ಪ್ಲುತ ಸ್ವರ 3 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಪ್ಲುತ ಸ್ವರ ಅಂತ ಹೇಳ್ತೀವಿ. ಅದು ಪ್ಲುತ ಸ್ವರ. ಹಾಗೆ ವಿಶೇಷವಾಗಿ ನಾವು ಐ ಮತ್ತು ಔ ಅಕ್ಷರವನ್ನು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಐ ಮತ್ತು ಔ ಅಕ್ಷರವನ್ನು ನಾವು ಸಂಧ್ಯಾಕ್ಷರ ಎಂದು ಕರೆಯುತ್ತೇವೆ. ಐ ಮತ್ತು ಔ ವಿಶೇಷವಾಗಿ ಐ ಮತ್ತು ಔ ಇವು ಸಂಧ್ಯಾಕ್ಷರ. ಸಂಧ್ಯಾಕ್ಷರಗಳು ಅಂದರೆ ಸಂಧಿಯಾಗಲು ಸಹಾಯಕವಾಗಿರುವಂಥ ಅಕ್ಷರಗಳು. ವಿಷಯ ಈ ಸಂಧ್ಯಾಕ್ಷರಗಳ ಸಂಖ್ಯೆ 2. ಯಾವುದು? ಐ ಮತ್ತು ಔ ಇವು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. ಇವು ಸ್ವರಗಳ ಮತ್ತು ಸ್ವರಗಳ ವಿಧಗಳು ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಎರಡನೇದು ವ್ಯಂಜನಗಳು. ಇಲ್ಲಿ ವ್ಯಂಜನಗಳು ಅಂದರೆ ಏನು ಅನ್ನೋದು ಹೇಳೋದಕ್ಕಿಂತ ಬಹಳ ಪ್ರಮುಖವಾಗಿ ನಾವು ನೋಡೋದು ಕ ನಿಂದ ಲ್ ವರೆಗೆ ಇರುವ ಮೂಲಾಕ್ಷರಗಳಿಗೆ ನಾವು ವ್ಯಂಜನಗಳು, ಮೂಲಾಕ್ಷರಗಳು. ಕ ನಿಂದ ಳ ವರೆಗೆ ಇರುವ ಮೂಲಾಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಕ ನಿಂದ ಳ ವರೆಗೆ ಇರುವ ಮೂಲಾಕ್ಷರಗಳಿಗೆ ನಾವು ವ್ಯಂಜನಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂದರೆ 34 ವ್ಯಂಜನಗಳು ಅಂತ ಹೇಳ್ತೀವಿ. 34 ವ್ಯಂಜನಗಳು ಇದೆ ಹೇಳಿ. ಈ ವ್ಯಂಜನಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ವ್ಯಂಜನಗಳನ್ನು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ವ್ಯಂಜನಗಳನ್ನು ಬಹಳ ಪ್ರಮುಖವಾಗಿ
ಎರಡು ವಿಧಗಳಾಗಿ ವಿಂಗಡಿಸಲಾಗುತ್ತದೆ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತಾರೆ. ಇಲ್ಲಿ ವರ್ಗೀಯ ವ್ಯಂಜನ ಅಂದರೆ ವರ್ಗ ವ್ಯವಸ್ಥೆಯನ್ನು ಹೊಂದಿರುವ ವ್ಯಂಜನಗಳ ಗುಂಪಿಗೆ ವರ್ಗೀಯ ವ್ಯಂಜನಗಳು. ಅಂದರೆ ವರ್ಗ ವ್ಯವಸ್ಥೆಯನ್ನು ಹೊಂದಿರುವ ವ್ಯಂಜನಗಳ ಗುಂಪಿಗೆ ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಇಲ್ಲಿ ವರ್ಗ ವ್ಯವಸ್ಥೆ ಇದೆ ಅಂದರೆ 5 ಅಕ್ಷರದ ಒಂದು ವರ್ಗವನ್ನು ನಾವು ನೋಡ್ತೀವಿ. ಉದಾಹರಣೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇವು ವರ್ಗ ವ್ಯವಸ್ಥೆಯನ್ನು ಹೊಂದಿರುವಂತಹ ವ್ಯಂಜನಗಳು. ಹಾಗಾಗಿ ಕ ವರ್ಗ, ಶ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಇವು ವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಹಾಗೆ ಇನ್ನೊಂದು ವಿಧ ಅವರ್ಗೀಯ ವ್ಯಂಜನಗಳು. ವರ್ಗ ವ್ಯವಸ್ಥೆಯನ್ನು ಹೊಂದದೇ ಇರುವಂತಹ ವ್ಯಂಜನಗಳ ಗುಂಪಿಗೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಅಂದರೆ ವರ್ಗ ವ್ಯವಸ್ಥೆಯನ್ನು ಹೊಂದದೇ ಇರುವಂತಹ ವ್ಯಂಜನಗಳ ಗುಂಪಿಗೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಅಲ್ಲಿ ಯಾವ ವರ್ಗನೂ ಇಲ್ಲ. ಇಲ್ಲಿ ನೋಡಿ 5 ಅಕ್ಷರ ಒಂದೊಂದು ವರ್ಗದಲ್ಲಿದೆ. ಆದರೆ ಅವರ್ಗೀಯ ವ್ಯಂಜನದಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಈ ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳು ಬರ್ತವೆ. ಅವ್ಯಾ ಅಂದರೆ ಯಾದಿಂದ ಲವರೆಗೆ, ದಿಂದ ಳವರೆಗೆ ಇರುವಂತಹ 9 ಅಕ್ಷರಗಳು ವ್ಯಂಜನಗಳು. ಈ 9 ವ್ಯಂಜನಗಳಿದೆಯಲ್ಲ, ಯ, ರ, ಲ, ಉ, ಶ, ಶ, ಸ, ಹ, ಳ, ಇವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಹಾಗೆ ನಾವು ಈ ವರ್ಗೀಯ ವ್ಯಂಜನವನ್ನು ಉಚ್ಚಾರದ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಿಸ್ತೀವಿ. ವರ್ಗೀಯ ವ್ಯಂಜನವನ್ನು ಉಚ್ಚಾರದ ದೃಷ್ಟಿಯಿಂದ ನಾವು ಬಹಳ ಪ್ರಮುಖ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಅದ್ಯಾವುದಪ್ಪ ಅಂದರೆ ಅಲ್ಪಪ್ರಾಣ ಅಕ್ಷರಗಳು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅನುನಾಸಿಕ ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಇದು ವರ್ಗೀಯ ವ್ಯಂಜನವನ್ನು ಬಹಳ ಪ್ರಮುಖವಾಗಿ ಉಚ್ಚಾರದ ದೃಷ್ಟಿಯಿಂದ 3 ವಿಭಾಗಗಳಾಗಿ ನಾವು ನೋಡ್ತೀವಿ. ಈಗ ಮೊದಲನೇದಾಗಿ ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಅಲ್ಪಪ್ರಾಣಾಕ್ಷರಗಳು. ಇಲ್ಲಿ ಅಲ್ಪಪ್ರಾಣಾಕ್ಷರಗಳು ಅಂದರೆ ಇಲ್ಲಿ ಪ್ರಾಣ ಅಂದರೆ ಉಸಿರು, ಅಲ್ಪ ಅಂದರೆ ಸ್ವಲ್ಪ, ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಈ ಅಲ್ಪಪ್ರಾಣಾಕ್ಷರಗಳ ಸಂಖ್ಯೆ 10. ಅದ್ಯಾವುದಪ್ಪ ಅಂದರೆ ಕ, ಚ, ಟ, ತ, ಪ, ಗ, ಜ, ಡ, ಧ, ಭ. ಅಂದರೆ ಇವನ್ನ ಪರೀಕ್ಷಾ ದೃಷ್ಟಿಯಿಂದ ಕೇಳೋದು ವರ್ಗದ 1 ಮತ್ತು 3ನೇ ಸ್ಥಾನದ ಅಕ್ಷರಗಳು. ವರ್ಗದ 1 ಮತ್ತು 3ನೇ ಸ್ಥಾನದ ಅಕ್ಷರಗಳೇ ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಈ ಅಲ್ಪಪ್ರಾಣಾಕ್ಷರಗಳ ಸಂಖ್ಯೆ 10. ಹಾಗೆ ಮಹಾಪ್ರಾಣಾಕ್ಷರಗಳು. ಇಲ್ಲಿ ಮಹಾಪ್ರಾಣಾಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ
ಉಚ್ಚರಿಸುವ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಎಂದು ಕರೆಯುತ್ತಾರೆ. ಇಲ್ಲಿ ಉಸಿರು ಜಾಸ್ತಿ ಬೇಕು, ನಾವು ಅದನ್ನು ಜೋರಾಗಿ ಉಚ್ಚರಿಸಬೇಕು. ಹಾಗಾಗಿ ಅವನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ. ಇಲ್ಲಿ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10. ಅದ್ಯಾವುದು ಅಂದರೆ ಖ, ಛ, ಠ, ಥ, ಪ, ಘ, ಝ, ದ, ಧ, ಭ. ಇವು ಈ ಒಂದು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಈ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10 ಅಕ್ಷರಗಳಿದೆ. ಇಲ್ಲಿ ಪರೀಕ್ಷೆನಲ್ಲಿ ಒಂದೊಂದು ಸರಿ ಕೇಳುವಂಥದ್ದು ಹೇಗಪ್ಪ ಅಂದರೆ ವರ್ಗದ 2 ಮತ್ತು 4ನೇ ಸ್ಥಾನದ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ. 2 ಮತ್ತು 4ನೇ ಸ್ಥಾನದ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ. ಅಲ್ಲಿ ಕೇಳುವಂಥದ್ದು, ಅಲ್ಲಿ ನಾವು ಬರೀಬೇಕಾದ ಉತ್ತರ ಮಹಾಪ್ರಾಣಾಕ್ಷರಗಳು. ವರ್ಗದ 2 ಮತ್ತು 4ನೇ ಸ್ಥಾನದ ಅಕ್ಷರಗಳು ಯಾವುವು ಅಂದರೆ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಹಾಗೆ ಇನ್ನು 3ನೇದು ನಾವು ನೋಡುವಂಥದ್ದು ಅನುನಾಸಿಕಾಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ಅನುನಾಸಿಕಾಕ್ಷರಗಳು ಎಂದು ಕರೆಯುತ್ತಾರೆ. ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕಾಕ್ಷರಗಳು ಎಂದು ಕರೆಯುತ್ತಾರೆ. ಇಲ್ಲಿ ನಾವು ಅಕ್ಷರವನ್ನು ಉಚ್ಚರಿಸಬೇಕಂದ್ರೆ ಮೂಗಿನ ಸಹಾಯ ಬೇಕೇ ಬೇಕು. ಹಾಗಾಗಿ ಆ ಮೂಗಿನ ಸಹಾಯ ಇದ್ದಾಗ ಆ ಉಚ್ಚಾರ ಸಮರ್ಪಕವಾಗಿ ಬರುತ್ತೆ. ಹಾಗಾಗಿ ಅದನ್ನು ಈ ಒಂದು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಾಕ್ಷರಗಳು ಅಂತ ಹೇಳ್ತೀವಿ. ಅನು ಅಂದರೆ ಜೊತೆ ಅಂತ, ನಾಸಿಕ ಅಂದರೆ ಮೂಗು ಅಂತ. ಆ ಮೂಗಿನ ಜೊತೆಯಲ್ಲಿ ಅಂದರೆ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಎಂದು ಕರೆಯುತ್ತಾರೆ. ಇಲ್ಲಿ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಅನುನಾಸಿಕ ಅಕ್ಷರಗಳ ಸಂಖ್ಯೆ 5 ಇರುವಂಥದ್ದು ಅಂತ ಹೇಳ್ತೀವಿ. ಇಲ್ಲಿ ಈ 5 ಅಕ್ಷರಗಳು ಯಾವಪ್ಪ ಅಂದರೆ ಜ್ಞ, ಜ್ಞ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು. ಜ್ಞ, ಜ್ಞ, ನ, ನ, ಮ ಈ ಅಕ್ಷರಗಳು ಅಂತ ಹೇಳಿ. ಇಲ್ಲಿ ಇವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ. ಹಾಗೆ ಕೊನೆಯದಾಗಿ ಯೋಗವಾಹಕಗಳು ಅಂತ ಹೇಳ್ತಾರೆ. ಯೋಗವಾಹಕಗಳು ಅಂದರೆ ಏನು ನೋಡಿ, ಸ್ವತಂತ್ರ ಉಚ್ಚಾರವಿಲ್ಲದ ಅನುಸ್ವರ ಮತ್ತು ವಿಸರ್ಗಗಳಿಗೆ ಯೋಗವಾಹಕಗಳು ಎಂದು ಕರೆಯುತ್ತಾರೆ. ಸ್ವತಂತ್ರ ಉಚ್ಚಾರವಿಲ್ಲದ ಅನುಸ್ವರ ಮತ್ತು ವಿಸರ್ಗಗಳಿಗೆ ನಾವು ಯೋಗವಾಹಕಗಳು ಎಂದು ಕರೆಯುತ್ತಾರೆ. ಅನುಸ್ವರ ಅಂದರೆ 1 0, ಅನುಸ್ವರ 1 0. ವಿಸರ್ಗ ಎರಡು ಸೊನ್ನೆ ಅಂದರೆ ಚಿಕ್ಕದಾಗಿ ಒಂದ್ರ ಮೇಲೆ ಒಂದು ಇರೋದು, ಅದನ್ನು ವಿಸರ್ಗ ಅಂತ ಹೇಳ್ತಾರೆ. ಇವಕ್ಕೆ ಸ್ವತಂತ್ರವಾದಂಥ ಉಚ್ಚಾರ ಇಲ್ಲ. ಹಾಗಾಗಿ ಇವು ಬೇರೊಂದು ಅಕ್ಷರದ ಜೊತೆಯಲ್ಲಿ ಸೇರಿ ಉಚ್ಚರಿಸುವಂಥದ್ದು. ಸ್ವತಂತ್ರ ಉಚ್ಚಾರವಿಲ್ಲದ ಅನುಸ್ವರ ಮತ್ತು ವಿಸರ್ಗಗಳಿಗೆ ಯೋಗವಾಹಕಗಳು ಎಂದು ಕರೆಯುತ್ತಾರೆ. ಇಲ್ಲಿ ಈ ಅನುಸ್ವರ ಅಂದರೆ 1 0, ವಿಸರ್ಗ ಅಂದರೆ 2 0 ಅಂತ ಹೇಳ್ತಾರೆ. ಇವು ನಮಗೆ ಯೋಗವಾಹಕಗಳು. ಈ ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದರೆ 2. ಯೋಗವಾಹಕಗಳ ಸಂಖ್ಯೆ 2 ಅಂತ ಹೇಳ್ತೀವಿ. ಇವೆರಡು.
ಇದು ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡುವಂಥದ್ದು. ಇಲ್ಲಿವರೆಗೂ ನಾವು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ 49. ಈ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಅವು ಯಾವುವಂದರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಸ್ವರಗಳ ಸಂಖ್ಯೆ 13, ವ್ಯಂಜನಗಳ ಸಂಖ್ಯೆ 34, ಯೋಗವಾಹಕಗಳ ಸಂಖ್ಯೆ 2. ಹಾಗಾಗಿ ಒಟ್ಟು 49. ಸ್ವರಗಳನ್ನೇ ತಗೊಂಡಾಗ ಅದರಲ್ಲಿ ಹ್ರಸ್ವ ಸ್ವರಗಳು. ಈ ಹ್ರಸ್ವ ಸ್ವರಗಳ ಸಂಖ್ಯೆ 6. ಹಾಗೆ ದೀರ್ಘ ಸ್ವರಗಳ ಸಂಖ್ಯೆ 7. ಇವೆರಡು ಸೇರಿ 13 ಸ್ವರಗಳಾಗುತ್ತೆ. ಹಾಗೆ ವ್ಯಂಜನಗಳು, ಒಟ್ಟು ವ್ಯಂಜನಗಳ ಸಂಖ್ಯೆ 34. ಆ ವ್ಯಂಜನವನ್ನು 2 ಭಾಗಗಳಾಗಿ ವಿಂಗಡಿಸಿದಾಗ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಆ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಇದಲ್ಲದೆ ವರ್ಗೀಯ ವ್ಯಂಜನವನ್ನು ಉಚ್ಚಾರದ ದೃಷ್ಟಿಯಿಂದ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕಾಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ 10, ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10, ಹಾಗೆ ಅನುನಾಸಿಕಾಕ್ಷರಗಳ ಸಂಖ್ಯೆ 5. ಇದನ್ನು ಪರೀಕ್ಷಾ ದೃಷ್ಟಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಅಂದರೆ ವರ್ಗದ 1 ಮತ್ತು 3ನೇ ಸ್ಥಾನದ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. ಹಾಗೆ ವರ್ಗದ 2 ಮತ್ತು 4ನೇ ಸ್ಥಾನದ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಹಾಗೆ ವರ್ಗದ 5ನೇ ಸ್ಥಾನದ ಅಕ್ಷರಗಳು ಅನುನಾಸಿಕಾಕ್ಷರಗಳು. ಹಾಗೆ ಬೇರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಯೋಗವಾಹಕಗಳು. ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಉಂಟು, ಕೇಳಬೇಕು. ಹಾಗೆ ಇಲ್ಲಿ ಇನ್ನೊಂದು ಅಕ್ಷರ ಐ ಮತ್ತು ಔ, ಇವನ್ನು ನಾವು ಸಂಧಿಯಾಕ್ಷರಗಳು ಎಂಬುದಾಗಿ ಕರಿತೀವಿ. ಅಂದರೆ ಸಂಧಿಯಾಗಲು ಸಹಾಯಕವಾಗುವಂಥ ಅಕ್ಷರಗಳು. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಸಂಧ್ಯಾಕ್ಷರಗಳ ಸಂಖ್ಯೆ ಅಂದರೆ 2. ಅವ್ಯಾವು ಅಂದರೆ ಐ ಮತ್ತು ಔ, ಇವು ಸಂಧ್ಯಾಕ್ಷರಗಳು. ರೈಟ್. ಇಷ್ಟು ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಂತರ ಮುಂದುವರೆದ ನಾವು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ. ಗುಣಿತಾಕ್ಷರಗಳು ಇದನ್ನೇ ಕಾಗುಣಿತ. ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು, ಅವನ್ನೇ ನಾವು ಕಾಗುಣಿತ ಅಂತ ಹೇಳ್ತೇವೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಗುಣಿತಾಕ್ಷರ ಎಂದು ಕರೆಯುತ್ತೇವೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಗುಣಿತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕ ಪ್ಲಸ್ ಆ ಕೋಸ್ ಕ, ಹಾಗೆ ಕ ಪ್ಲಸ್ ಆ ಕೋಸ್ ಕ, ಕ ಪ್ಲಸ್ ಇ ಈಕ್ವಲ್ಸ್ ಕಿ, ಕ ಪ್ಲಸ್ ಇ ಈಕ್ವಲ್ಸ್ ಕಿ, ಕ ಪ್ಲಸ್ ರು ಈಕ್ವಲ್ಸ್ ಕ್ರೂ. ಈ ರೀತಿ ಇವು ಗುಣಿತಾಕ್ಷರಗಳು. ಇವೆಲ್ಲವೂ ಸಹ ಗುಣಿತ. ಇದೇ ರೀತಿ ನಾವು ಮಾಡಿಕೊಂಡೋದ್ರೆ ನಮಗೆ ಕ ಕಾಯಿಲೆ ಕ ಗುಡಿಸು ಕಿ ಕಡಿಸಗಿ ಕ ಕೊಂಬು, ಈ ರೀತಿಯಾಗಿ ಕೆಲವು ಅಕ್ಷರಗಳನ್ನು ನಾವು ನೋಡ್ತಾ ಹೋಗ್ತೀವಿ.
ಹೀಗೆ ಈ ಒಂದು ಅಕ್ಷರಗಳನ್ನು ನಾವು ನೋಡುವಂಥದ್ದು. ಇವನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಈ ಒಂದು ಗುಣಿತಾಕ್ಷರಗಳು ನಮಗೆ ಬಹಳ ಮುಖ್ಯವಾಗಿ ಒಂದು ಅಂಕಕ್ಕೆ ಕೇಳಿದರೆ ಕೇಳ್ಬೋದು ಪರೀಕ್ಷೆಯಲ್ಲಿ. ಯಾವ ರೀತಿ? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ಅಂತ ಕೇಳ್ಬೋದು. ಹಾಗೆ ಇನ್ನೊಂದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂದರೆ ಏನು? ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ. ಇಲ್ಲಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂದರೆ ಏನು? ಇದು ಸಹ ಒಂದು ಅಂಕಕ್ಕೆ ವ್ಯಂಜನಗಳಿಗೆ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತಾರೆ ಅಂತ ಹೇಳ್ತೀವಿ. ವ್ಯಂಜನಗಳಿಗೆ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ. ಈ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರದಲ್ಲಿ ಎರಡು ಬಗೆಯನ್ನು ನಾವು ನೋಡ್ತೀವಿ. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರದಲ್ಲಿ ಎರಡು ಬಗೆಯನ್ನು ಇದೆ. ಒಂದು ಸಜಾತಿ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಈಗ ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ. ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ಸಜಾತಿ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಉದಾಹರಣೆ ನಾವು ನೋಡಿದ್ರೆ ಅಕ್ಕ, ಇದು ಕ ಇದೆಯಲ್ಲ, ಇದು ಕು ಪ್ಲಸ್ ಕು ಸೇರಿರುವಂಥದ್ದು ಕ. ಇದು ಸಜಾತಿ ಸಂಯುಕ್ತಾಕ್ಷರ. ಅಂದರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ಸಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಹಾಗೆ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಅಥವಾ ಎರಡು ಇರ್ಬೋದು, ಎರಡಕ್ಕಿಂತ ಜಾಸ್ತಿ ಇರಬಹುದು. ಎರಡು ಅಥವಾ ಬೇರೆ ಬೇರೆ ಜಾತಿಯ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರಕ್ಕೆ ವಿಜಾತಿ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ ಅಂತ ಹೇಳಿ. ಆಯಿತು. ಅದರಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಗ್ರಹಿಸ್ತಾ ಹೋಗ್ಬೋದು. ಉದಾಹರಣೆಗೆ ಶಾಸ್ತ್ರಿ, ಶಾಸ್ತ್ರಿ ಇದೊಂದು ಪದ. ಇಲ್ಲಿ ಶಾಸ್ತ್ರಿ ಎನ್ನುವ ಪದದಲ್ಲಿ ಸ ಇದೆ, ತ ಇದೆ, ರ ಇದೆ. ಹೀಗಾಗಿ ಇವು ಬೇರೆ ಬೇರೆ ಜಾತಿಯಂಥ ಅಕ್ಷರಗಳು ಅಂತ ಹೇಳ್ಬೋದು. ಹೀಗೆ ಈ ಒಂದು ಇದರಲ್ಲಿ ಇಷ್ಟು ನಾವು ಟಾಪಿಕನ್ನು ನಾವು ನೋಡ್ಬೋದು. ಈ ಟಾಪಿಕಲ್ಲಿ ಇಲ್ಲಿ ವರ್ಣಮಾಲೆಯಲ್ಲಿ ನಾವು ನೋಡಿದಂಥ ಇವೆಲ್ಲವೂ ಸಹ ವರ್ಣಮಾಲೆಯಲ್ಲೇ ಬರುವಂಥದ್ದು. ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದಂತೆ ಇಷ್ಟೆಲ್ಲವನ್ನು ಸಹ ನಾವು ಕಲಿಯಬೇಕಾಗುತ್ತೆ ಒಂದು ಅಂಕಗಳಿಗೋಸ್ಕರ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂಥದ್ದು, ಇಲ್ಲಿ ಸಂಯುಕ್ತಾಕ್ಷರದ ಬಗ್ಗೆ ಕೇಳಿದರೆ ವ್ಯಂಜನಗಳಿಗೆ ವ್ಯಂಜನಗಳು ಸೇರಿ ಆಗುವ ಅಕ್ಷರ ಯಾವುದು ಅಂತ ಕೇಳಿ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಬರೀಬೇಕು. ಅಥವಾ ಅಕ್ಕ ಎಂಬುದು ಇದು ಸಜಾತಿನ ವಿಜಾತಿನ ಅಂತ ಕೇಳಬಹುದು. ಹಾಗದು ಸಜಾತಿ ಸಂಯುಕ್ತಾಕ್ಷರ. ಕೆಲವು ಅಕ್ಷರಗಳು ಸಜಾತಿನ ವಿಜಾತಿನ ಅಂತ ಕೇಳಬಹುದು. ಈ ರೀತಿಯಾಗಿ ಕೇಳಬಹುದು. ಇನ್ನು ವರ್ಗದಲ್ಲಿ ನಾವು ಆ ವರ್ಗೀಯ ವ್ಯಂಜನಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ವರ್ಗೀಯ ವ್ಯಂಜನದಲ್ಲಿ ನಾವು ತವರ್ಗದ ಅನುನಾಸಿಕಾಕ್ಷರ ಅಂತ ಕೇಳಬಹುದು. ಯಾವುದು ಅಂತ ಕೇಳಬಹುದು. ಅಥವಾ ಚವರ್ಗದ ಅನುನಾಸಿಕಾಕ್ಷರ ಅಂತ ಕೇಳ್ಬೋದು. ಟವರ್ಗದ ಅನುನಾಸಿಕಾಕ್ಷರ ಅಂತ ಕೇಳ್ಬೋದು.
ಈ ರೀತಿಯಾಗಿ ಅಕ್ಷರ ಕೇಳಬಹುದು. ಪರೀಕ್ಷೆಯಲ್ಲಿ ಇದರಲ್ಲಿ ಸುಮಾರು ಎಷ್ಟು ಬೇಕಾದ್ರೂ ಕ್ವಶನನ್ನು ಪ್ರಶ್ನೆಯನ್ನು ಕೇಳಬಹುದು. ನಾವು ಒಟ್ಟಾರೆಯಾಗಿ ಇಷ್ಟನ್ನು ನಾವು ನೋಡಬೇಕಾಗುತ್ತೆ. ಇಷ್ಟು ವರ್ಣಮಾಲೆಗೆ ಸಂಬಂಧಿಸಿದಂತೆ ಟೋಟಲ್ ನಾವು ನೋಡೋದಾದರೆ ಒಟ್ಟಾರೆಯಾಗಿ ಇಲ್ಲಿ ಸಂಖ್ಯೆಗಳನ್ನು ನೋಡ್ಕೊಂಬಂದರೆ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ 49. ಈ 49 ಅಕ್ಷರಗಳನ್ನು 3 ಭಾಗಗಳಾಗಿ ಮಾಡಿದ್ದೀವಿ. ಒಂದು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ಸ್ವರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಇವುಗಳ ಸಂಖ್ಯೆ 13. ಈ ಸ್ವರಗಳನ್ನು ಪುನಃ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದು ಯಾವುದಪ್ಪ ಅಂದರೆ ಬಹಳ ಪ್ರಮುಖವಾಗಿ ನೋಡೋದಾದರೆ ನಾವು ಹ್ರಸ್ವಸ್ವರಗಳು, ದೀರ್ಘಸ್ವರ, ಪ್ಲುತಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಹ್ರಸ್ವಸ್ವರ ಅಂತ ಕರಿತೀವಿ. ಈ ಹ್ರಸ್ವಸ್ವರಗಳ ಸಂಖ್ಯೆ 6. ಹಾಗೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವು ದೀರ್ಘಸ್ವರಗಳು ಎಂದು ಕರೆಯುತ್ತೇವೆ. ಈ ದೀರ್ಘಸ್ವರಗಳ ಸಂಖ್ಯೆ 7. 3 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಕ್ಕೆ ನಾವು ಪ್ಲುತಸ್ವರ ಎಂದು ಕರೆಯುತ್ತೇವೆ. ಆ ಪ್ಲುತಸ್ವರದ ಸಂಕೇತ ಇಂಗ್ಲೀಷ್ ವರ್ಣಮಾಲೆಯ ಎಸ್ ಎನ್ನುವಂಥ ಸಂಕೇತ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ನಾವು ದೀರ್ಘಸ್ವರದಲ್ಲಿ ನೋಡಿದರೆ ಐ ಮತ್ತು ಔ ಈ ಅಕ್ಷರವನ್ನು ಬಹಳ ಪ್ರಮುಖವಾಗಿ ನಾವು ಸಂಧ್ಯಾಕ್ಷರಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಸಂಧ್ಯಾಕ್ಷರಗಳ ಸಂಖ್ಯೆ ಅಂದರೆ 2 ಅಂತ ಹೇಳಿ. ಹಾಗೆ ಇನ್ನು ನಾವು ವ್ಯಂಜನಕ್ಕೆ ಬಂದರೆ ಕ ನಿಂದ ಳ ವರೆಗೆ ಇರುವ ಮೂಲಾಕ್ಷರಗಳಿಗೆ ನಾವು ವ್ಯಂಜನಗಳು ಎನ್ನುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಈ ವ್ಯಂಜನಗಳನ್ನು ಬಹಳ ಪ್ರಮುಖವಾಗಿ ನಾವು ಅಲ್ಲಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು, ಎರಡನೇದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನ ಅಂದರೆ ವರ್ಗ ವ್ಯವಸ್ಥೆಯನ್ನು ಹೊಂದಿರುವಂಥ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಈ ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಅವ್ಯಾವಪ್ಪ ಅಂದರೆ ಖ ವರ್ಗ, ಛ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಹಾಗೆ ಅವರ್ಗೀಯ ವ್ಯಂಜನಗಳು ವರ್ಗ ವ್ಯವಸ್ಥೆಯನ್ನು ಹೊಂದದೇ ಇರುವಂತಹ ವ್ಯಂಜನಗಳ ಗುಂಪಿಗೆ ನಾವು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಅವ್ಯಾವುದು ಅಂದರೆ ಯಾದಿಂದ ಯನಿಂದ ಳ ವರೆಗೆ ಇರುವ 9 ಅಕ್ಷರಗಳು. ಈ ಒಂದು ವರ್ಗೀಯ ವ್ಯಂಜನವನ್ನು ಉಚ್ಚಾರದ ದೃಷ್ಟಿಯಿಂದ ಪುನಃ 3 ಭಾಗಗಳಾಗಿ ವಿಂಗಡಿಸಿದರೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಹಾಗೆ ಅನುನಾಸಿಕಾಕ್ಷರಗಳು ಅಂತ ಹೇಳ್ತೀವಿ. ಈಗ ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು. ಇವುಗಳ ಸಂಖ್ಯೆ 10. ಹಾಗೆ ಮಹಾಪ್ರಾಣಾಕ್ಷರಗಳ ಸಂಖ್ಯೆ, ಈ ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10. ಇವು ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳಾಗಿವೆ ಅಂತ ಹೇಳಿದೆ. ಇವುಗಳನ್ನ ಪರೀಕ್ಷಾ ದೃಷ್ಟಿನಲ್ಲಿ ಕೇಳೋದು ಯಾವ ರೀತಿ ಕೇಳ್ತಾರೆ? 1 ಮತ್ತು ವರ್ಗದ 1 ಮತ್ತು 3ನೇ ಸ್ಥಾನದ ಅಕ್ಷರಗಳನ್ನು ಹೀಗೆನ್ನುವರು. ಏನಂತ ಕರೀತಾರೆ? ಅಲ್ಪ ಪ್ರಾಣಾಕ್ಷರಗಳು. ಅದೇ ರೀತಿ ವರ್ಗದ 2 ಮತ್ತು 4ನೇ ಸ್ಥಾನದ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಅದು ಯಾವುದು? ಮಹಾಪ್ರಾಣಾಕ್ಷರಗಳು. ವರ್ಗದ 5ನೇ ಸ್ಥಾನದ ಅಕ್ಷರಗಳು. ಆ ವರ್ಗದ 5ನೇ ಸ್ಥಾನದ ಅಕ್ಷರಗಳು ಯಾವುವು ಅಂದರೆ ಅನುನಾಸಿಕ ಅಕ್ಷರಗಳು ಎಂಬುದಾಗಿ ಕರೆಯುವಂಥದ್ದಾಗಿದೆ ಅಂತ ಹೇಳ್ತಾರೆ.